ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದೆ ಉಳಿದಿದ್ದಾರೆ. ಸರಿಯಾಗಿ ಓದ್ತಾ ಇಲ್ಲ, ಒಳ್ಳೆ ಜ್ಞಾಪಕ ಶಕ್ತಿ ಇಲ್ಲ, ಮಕ್ಕಳು ಬ್ರಿಲಿಯಂಟ್ ಆಗಿಲ್ಲ. ಹೆತ್ತವರಿಗೆ ತುಂಬಾ ಟೆನ್ಷನ್ನು ಅಲ್ವಾ. ಈಗಂತೂ ಪ್ರೀ ನರ್ಸರಿಯಿಂದನೇ ಮಕ್ಕಳು ಯಾವಾಗಲೂ ಕ್ಲಾಸ್ಗೆ ಫಸ್ಟ್ ಬರಬೇಕು. ಅಟ್ಲೀಸ್ಟ್ ಫಸ್ಟ್ ಬರಲಿಲ್ಲ ಅಂತಂದರೂ ಕೂಡ ಎಲ್ಲದರಲ್ಲೂ ಬುದ್ಧಿವಂತರಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಇದು ಪ್ರತಿಯೊಬ್ಬ ತಂದೆ ತಾಯಿ ಕನಸಾಗಿರುತ್ತೆ, ಆಸೆ ಆಗಿರುತ್ತೆ. ಜ್ಞಾನ ಅನ್ನೋದು, ಬುದ್ಧಿವಂತಿಕೆ ಅನ್ನೋದು ಓದೋ ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಬೇಕು. ನಮ್ಮ ಪ್ರತಿದಿನದ ನಮ್ಮ ದಿನಚರಿ, ನಮ್ಮ ಚಟುವಟಿಕೆಗಳು, ನಮ್ಮ ಕೆಲಸ ಕಾರ್ಯಗಳು ಎಲ್ಲ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಅಂತಂದರೆ ನಮಗೂ ಕೂಡ ಒಳ್ಳೆ ಜ್ಞಾನ, ಒಳ್ಳೆ ನೆನಪಿನ ಶಕ್ತಿ, ಒಳ್ಳೆ ಬುದ್ಧಿವಂತಿಕೆ ಬೇಕೇ ಬೇಕು. ಈ ಒಂದು ಫೋಟೋ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಇದೆಲ್ಲ ಕೂಡ ನಮಗೆ ಸಿಗುತ್ತೆ. ನಾನು ಕೂಡ ಸುಮಾರು ವರ್ಷದಿಂದ ಈ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಅನುಭವದ ಮೇಲೆ ಇವತ್ತಿನ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಗುರು ದಕ್ಷಿಣಾಮೂರ್ತಿಯ ಫೋಟೋ. ದಕ್ಷಿಣಾಮೂರ್ತಿ ಅಂದರೆ ಶಿವನ ಜ್ಞಾನದ ರೂಪ, ಆದಿಗುರು, ಯೋಗ ಮತ್ತು ಬುದ್ಧಿವಂತಿಕೆಯ ದೇವರು. ಇವರ ಎರಡು ರೂಪನ ನಾವು ನೋಡ್ಬೋದು. ಒಂದು, ದೇವಸ್ಥಾನಗಳಲ್ಲಿ ಅವರ ಮೂರ್ತಿಗೆ ಈ ರೀತಿ ಹಳದಿ ಬಣ್ಣದ ವಸ್ತ್ರನ ಧರಿಸಿ ಪೂಜೆ ಮಾಡ್ತಾ ಇರ್ತಾರೆ, ಈ ರೂಪನೂ ನಾವು ನೋಡಬಹುದು. ಇನ್ನೊಂದು, ಆಲದ ಮರದ ಕೆಳಗೆ ಅವರು ಕೂತ್ಕೊಂಡು ಧ್ಯಾನ ಮಾಡೋದು ಮತ್ತು ಬೋಧನೆ ಮಾಡ್ತಾ ಇರೋವಂಥ ರೂಪದಲ್ಲೂ ಕೂಡ ನಾವು ಅವರನ್ನು ನೋಡಬಹುದು. ಎರಡೂ ರೀತಿ ಫೋಟೋಗಳನ್ನು ನಾವು ಮನೇಲಿ ಇಟ್ಕೋಬೋದು. ಈ ಗುರು ದಕ್ಷಿಣಾಮೂರ್ತಿಗಳ ಫೋಟೋನ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಮಕ್ಕಳಿಗೆ, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ಬೇಕಾದಂಥ ಜ್ಞಾನಗಳು, ಬುದ್ಧಿವಂತಿಕೆ ಸಿಗುತ್ತೆ. ಮನೇಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ದಕ್ಷಿಣಾಮೂರ್ತಿಗಳ ಫೋಟೋನ ಮನೇಲಿ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ಸರಳವಾದ ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋಟೋನ ನಾನು ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಿಂಟೌಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿಸಿ ಇಟ್ಕೊಂಡಿರೋದು. ತುಂಬ ಚಿಕ್ಕ ಫೋಟೋ. ದೇವ್ರ ಮನೇಲಿ ಇಡ್ಬೋದು, ನಮ್ಮ ಲಿವಿಂಗ್ ಏರಿಯಾದಲ್ಲಿ ಇಡ್ಬೋದು, ಮಕ್ಕಳ ಸ್ಟಡಿ ರೂಮ್ಗಳಲ್ಲಿ ಅಥವಾ ಮಕ್ಕಳು ಮಲಗುವಂಥ ರೂಮ್ಗಳಲ್ಲೂ ಕೂಡ ದಕ್ಷಿಣಾಮೂರ್ತಿಗಳ ಫೋಟೋನ ಇಡಬಹುದು. ಈ ಗುರುಗಳ ಫೋಟೋನ ಉತ್ತರದ ಗೋಡೆ ದಕ್ಷಿಣ ನೋಡೋ ಹಾಗೆ ಇಡಬೇಕು. ಅಂದರೆ ದಕ್ಷಿಣಾಭಿಮುಖ, ಸೌತ್ ಫೇಸಿಂಗಲ್ಲಿ ಇಡಬೇಕು, ಉತ್ತರದ ಕಡೆಗೆ. ಈಗ ಉತ್ತರದ ಸೈಡಲ್ಲಿ ಯಾವುದೇ ಗೋಡೆಗಳು ಇದ್ದರೂ ಕೂಡ ಅಲ್ಲಿ ಈ ಫೋಟೋನ ಹಾಕ್ಬೋದು. ನಿಮ್ಮ ಹಾಲ್ನಲ್ಲಿ, ದೇವ್ರ ಮನೆಯಲ್ಲಿ ಅಥವಾ ಮಕ್ಕಳ ಸ್ಟಡಿ ರೂಮಲ್ಲಿ ಉತ್ತರದ ಗೋಡೆ ದಕ್ಷಿಣ ನೋಡೋ ಹಾಗೆ ಈ ಫೋಟೋನ ಹಾಕಬೇಕು. ನಿಮಗೀಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮನೇಲಿಟ್ಟರು ಕೂಡ ಅಷ್ಟೇ. ನಾನು ಪೂರ್ವಾಭಿಮುಖವಾಗಿಟ್ಟಿದ್ದೆ, ಈಗ ನಾನು ಕೂಡ ಜಾಗ ಬದಲಾಯಿಸಿ ದಕ್ಷಿಣಾಭಿಮುಖವಾಗಿ ಉತ್ತರದ ಗೋಡೆ ಹತ್ತಿರ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಈಗ ನಾನು ಜಾಗ ಬದಲಾಯಿಸಿದ್ದೀನಿ. ಉತ್ತರದ ಗೋಡೆ ಹತ್ತಿರ ದಕ್ಷಿಣಾಭಿಮುಖವಾಗಿ. ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಮನೇಲಿ ಅಡುಗೆ ಮನೆ ಯಾವ ಕಡೆಗಿರುತ್ತೋ ಆ ಕಡೆ ನೋಡೋ ಥರ ಈ ಫೋಟೋನ ಇಡಬೇಕು. ನೀವು ದೇವ್ರ ಮನೆಯಲ್ಲೂ ಇಡಬಹುದು, ಹಾಲ್ನಲ್ಲಿ ಇಡ್ಬೋದು, ಅಥವಾ ಮಕ್ಕಳ ಸ್ಟಡಿ ರೂಮಲ್ಲೂ ಕೂಡ ಇಡಬಹುದು. ಅಥವಾ ನಿಮ್ಮ ಮನೆ ಮೇನ್ ಡೋರ್ ಏನಾದರೂ ಉತ್ತರಕ್ಕೆ ಇದ್ದರೆ ಮೇನ್ ಡೋರ್ನ ಒಳಗಡೆಗೆ ಮೇಲ್ಭಾಗದಲ್ಲಿ ನೀವು ಈ ಫೋಟೋನ ಹಾಕ್ಬೋದು. ನಮ್ಮ ಹಳೆ ಮನೆಯಲ್ಲಿ ನಾನು ಅದೇ ರೀತಿಯೇ ಹಾಕಿದ್ದೆ. ಯಾಕಂದರೆ ನಾವು ಹೊರಗಡೆ ಹೋಗುವಾಗ, ಒಳಗಡೆ ಬರುವಾಗ ಯಾವಾಗಲೂ ನಮಗೆ ಗುರುಗಳ ಆಶೀರ್ವಾದ ಇದ್ದ ಹಾಗೆ ಇರುತ್ತೆ. ತುಂಬಾ ಒಳ್ಳೆಯದು. ಬನ್ನಿ, ಈಗ ಗುರು ದಕ್ಷಿಣಾಮೂರ್ತಿಗಳ ಬಗ್ಗೆ ಚಿಕ್ಕದಾಗಿ ಒಂದು ಸ್ಟೋರಿ ನಿಮಗೆ ಹೇಳ್ತೀನಿ. ಆಮೇಲೆ ಪೂಜೆ ಮಾಡುವಂಥ ವಿಧಾನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇವರು ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಆಲದ ಮರದ ಕೆಳಗೆ ಕೂತ್ಕೊಂಡಿರ್ತಾರೆ. ಅವರ ಎಡಪಾದವನ್ನು ಬಲ ತೊಡೆ ಮೇಲೆ ಇಟ್ಟು ಜ್ಞಾನದ ಮುದ್ರೆಯನ್ನು ತೋರಿಸ್ತಾರೆ. ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿರ್ತಾರೆ. ಅವರ ಸುತ್ತಲೂ ಋಷಿಗಳು ಕೂತ್ಕೊಂಡಿರ್ತಾರೆ. ಮೌನವಾಗಿ ಅವರಿಗೆ ಜ್ಞಾನವನ್ನು ಬೋಧಿಸ್ತಾ ಇರ್ತಾರೆ. ದಕ್ಷಿಣಾಮೂರ್ತಿ ಕಥೆಗಳು ಜ್ಞಾನದ ಮಹತ್ವ, ಗುರು ಶಿಷ್ಯರ ಸಂಬಂಧ ಮತ್ತು ಅಹಂಕಾರವನ್ನು ತೊಲಗಿಸಿ ಆತ್ಮ ಸಾಕ್ಷಾತ್ಕಾರ ಪಡೆಯುವಂಥ ಮಾರ್ಗವನ್ನು ತಿಳಿಸುತ್ತೆ. ಶಿವ ಮತ್ತು ಸತಿದೇವಿಯ ಮದುವೆ ಆದಮೇಲೆ ಋಷಿ ದದೀಚಿಗಳು ಅವರಿಬ್ಬರನ್ನ ತಮ್ಮ ಆಶ್ರಮಕ್ಕೆ ಕರೀತಾರೆ, ಒಂದು ಸಲ ಬಂದು ಹೋಗಿ ಅಂತ. ಶಿವ ಮತ್ತು ಸತಿದೇವಿ ಅಲ್ಲಿಗೆ ಬಂದಾಗ ಅಲ್ಲಿ ಅನೇಕ ಋಷಿಮುನಿಗಳು ಸೇರಿರ್ತಾರೆ. ಅದರಲ್ಲಿ ಅಥರ್ವ ಋಷಿಗಳು ಶಿವನನ್ನು ನೋಡಿ ಮಾತಾಡಬೇಕು ಅಂತ ಅಂದ್ಕೊಂಡ್ರು. ಏನೋ ಒಂದು ವಿಚಾರ ಅವ್ರ ಹತ್ರ ಹೇಳಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ, ಆದರೆ ಹೇಳೋದಕ್ಕೆ ಸ್ವಲ್ಪ ಹಿಂಜರಿತಾ ಇರ್ತಾರೆ. ಶಿವ ಇದನ್ನು ಗಮನಿಸಿ ಅವರನ್ನು ಸಪ್ರೇಟಾಗಿ ಕರ್ಕೊಂಡು ಹೋಗಿ ಮಾತಾಡ್ತಾರೆ. ಏನು ಅಂತ ಹೇಳಿ, ನೀವೇನೋ ಹೇಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆದರೆ ಯಾಕೆ ಮಾತಾಡೋದಕ್ಕೆ ಸ್ವಲ್ಪ ಸಂಕೋಚ ಪಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಋಷಿ ಅಥರ್ವರು, ನಾನು ಒಂದು ಅದ್ಭುತವಾದ ಜ್ಞಾನ ಸಿದ್ಧಾಂತವನ್ನು ರಚಿಸಿದ್ದೀನಿ, ಅದನ್ನು ಜ್ಞಾನಿ ಒಬ್ಬರು ಕೇಳಿ ಅದು ಉತ್ತಮವಾಗಿದೆಯಾ ಇಲ್ವಾ ಅಂತ ಉತ್ತರಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಶಿವನಿಗಿಂತ ಬುದ್ಧಿವಂತ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ
ನಿಮ್ಮ ಹತ್ರ ಅದನ್ನು ಹೇಳ್ತಾ ಇದ್ದೀನಿ, ನೀವು ಅದನ್ನು ಪೂರ್ತಿಯಾಗಿ ಕೇಳಿ ಇದ್ರ ಬಗ್ಗೆ ಹೇಳಬೇಕು ಅಂತ ಕೇಳ್ತಾರೆ. ಆಗ ಈ ಸಿದ್ಧಾಂತವು ದಿನನಿತ್ಯದ ವಿಷಯಗಳು, ಭೌತಿಕ ಅಗತ್ಯಗಳು, ಆರೋಗ್ಯ, ಔಷಧಿ ಎಲ್ಲವನ್ನ ಒಳಗೊಂಡಿರುತ್ತೆ. ಶಿವ ಅದನ್ನು ಓದಿದ ನಂತರ ಈ ಪುಸ್ತಕ ತುಂಬಾ ಅವಶ್ಯಕವಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ, ಇದಕ್ಕೆ 4ನೆಯ ವೇದ ಅಂತ ಹೆಸರಿಡಬೇಕು ಅಂತ ಘೋಷಿಸ್ಬಿಡ್ತಾರೆ. ಅಂದರೆ 4ನೇ ವೇದ ಅಂತಂದರೆ ಮೊದಲ 3 ವೇದಗಳು ಯಾವುದು ಅಂದರೆ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ಇದು 3 ಮೊದಲಿದ್ದಂಥ ವೇದ ಮತ್ತು ಇದನ್ನು ಬ್ರಹ್ಮದೇವರು ಬರೆದಿರುವಂಥದ್ದು. ಹಾಗೆ 4ನೇದು ಅಥರ್ವ ವೇದ, ಇದನ್ನು ಅಥರ್ವ ಋಷಿಗಳು ಬರೆದಿರೋದು. ಹಾಗಾಗಿ ಅವರ ಹೆಸರಿಂದನೇ 4ನೇ ವೇದವನ್ನು ಅಥರ್ವ ವೇದ ಅಂತ ಕರೆಯಲಾಯಿತು. ಆದರೆ ಇದು ಯಾಕೋ ಬ್ರಹ್ಮನ ಮಾನಸ ಪುತ್ರರಿಗೆ ಇಷ್ಟ ಆಗೋದಿಲ್ಲ. ಮಾನಸ ಪುತ್ರರು ಅಂದರೆ ಅವರ ಮನಸ್ಸಿನಿಂದ ಹುಟ್ಟಿದಂಥ ಮಕ್ಕಳು. ಸನಕ, ಸನಾತನ, ಸನಂದನ ಮತ್ತು ಸನತ್ ಕುಮಾರರು ತಮ್ಮ ತಂದೆ ರಚಿಸಲ್ಪಟ್ಟಿರುವಂಥ ವೇದಗಳಲ್ಲೇ 4ನೇ ವೇದವನ್ನು ಸ್ಥಾಪಿಸುವ ಅಧಿಕಾರ ಶಿವನಿಗೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ಬ್ರಹ್ಮದೇವನ ಮಕ್ಕಳಿಗೆ ಈ 4ನೇ ವೇದವನ್ನು ಒಪ್ಕೊಳ್ಳುವಂಥ ಮನಸ್ಸಿರೋದಿಲ್ಲ. ಹಾಗಾಗಿ ಅವರು ದಕ್ಷ ಪ್ರಜಾಪತಿ ಅಂದರೆ ಸತಿದೇವಿಯ ತಂದೆ ಹತ್ರ ಹೋಗಿ, ನೀವು ಶಿವನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಈ ಚರ್ಚೆಯಲ್ಲಿ ನೀವು ಭಾಗವಹಿಸಿ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ದಕ್ಷ ಪ್ರಜಾಪತಿ ದದೀಚಿಯ ಆಶ್ರಮಕ್ಕೆ ಬರ್ತಾರೆ. ಎಲ್ಲ ಋಷಿಮುನಿಗಳು ಕೂಡ ಅಲ್ಲಿ ಸೇರ್ತಾರೆ. ಅಲ್ಲಿ ಬ್ರಹ್ಮನ ಪುತ್ರರು ಕೂಡ ಬಂದು ಕೂತ್ಕೊಳ್ತಾರೆ. ಈಗಾಗಲೇ ಇರುವಂಥ 3 ವೇದಗಳು ಯಾವ ರೀತಿಯಲ್ಲಿ ಶ್ರೇಷ್ಠವಾಗಿದೆ, ಹಾಗಾಗಿ 4ನೇ ವೇದದ ಅವಶ್ಯಕತೆ ಇದೆಯಾ, ಇದು ನಮಗೆ ಬೇಡ ಅನ್ನೋ ರೀತಿ ಒಂದು ಚರ್ಚೆ ನಡೀತಾ ಇರುತ್ತೆ. ಆಗ ಎಲ್ಲರೂ ಕೂಡ ಅಲ್ಲಿ ಸೇರಿರ್ತಾರೆ. ಒಂದು ಚರ್ಚೆ ನಡಿಬೇಕು ಅಂದರೆ ಎರಡೂ ಕಡೆ ಕೂತ್ಕೊಳ್ಳುವಂಥವ್ರು ಎದುರು ಬದರಾಗಿ ಕೂತ್ಕೋಬೇಕು. ಹೀಗಿರುವಾಗ ದದೀಚಿ ಮಹರ್ಷಿಗಳು ಏನು ಮಾಡ್ತಾರೆ, ಶಿವನನ್ನು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳೋ ರೀತಿ ಅವ್ರಿಗೆ ಆಸನವನ್ನು ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ಬ್ರಹ್ಮನ ಮಾನಸ ಪುತ್ರರು ಕೂತ್ಕೊಳ್ಳೋದಕ್ಕೆ ದಕ್ಷಿಣಾಭಿಮುಖವಾಗಿ ಅಂದರೆ ಆಪೋಸಿಟಾಗಿ ಕೂತ್ಕೊಂಡಾಗ ಒಬ್ಬರು ಉತ್ತರಕ್ಕೆ ಮುಖ ಮಾಡಿದ್ರೆ ಇನ್ನೊಬ್ಬರು ಕೂತ್ಕೊಳ್ಳುವಾಗ ಅವರ ಮುಖ ದಕ್ಷಿಣಕ್ಕೆ ಇರೋ ರೀತಿ ಕೂತ್ಕೋಬೇಕಾಗತ್ತೆ. ಈ ರೀತಿ ಆಸನದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಶಿವ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು, ಬ್ರಹ್ಮನ ಪುತ್ರರು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು ಅಂತ ಆಸನವನ್ನು ವ್ಯವಸ್ಥೆ ಮಾಡಿರ್ತಾರೆ. ಬ್ರಹ್ಮದೇವ ಇದನ್ನು ನೋಡಿ ಬೇಸರಗೊಂಡು ಅವರಿಲ್ಲೂ ಕೂಡ ತಕರಾರನ್ನ ತೆಗಿತಾರೆ. ಇಲ್ಲ, ನಾವು ತುಂಬ ಅಪಾರ ಜ್ಞಾನವನ್ನು ಹೊಂದಿರುವಂಥವ್ರು, ನಾವು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು, ಆ ಗೌರವ ನಮಗೆ ಸಿಗಬೇಕು ಅಂತ ಹೇಳ್ತಾರೆ. ಆದರೆ ಶಿವ ಇದಕ್ಕೆಲ್ಲ ಹೆಚ್ಚಿಗೆ ವಾದ ಮಾಡೋದಕ್ಕೆ ಹೋಗೋದೇ ಇಲ್ಲ. ಆಯಿತು, ನೀವೇ ಆ ಕಡೆ ಕೂತ್ಕೊಳ್ಳಿ, ನಾನೇ ಈ ಕಡೆ ದಕ್ಷಿಣಾಭಿಮುಖವಾಗಿ ಕೂತ್ಕೋತೀನಿ ಅಂತ ಹೇಳಿ ಅವರು ಒಂದು ಆಲದ ಮರದ ಕೆಳಗೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ತಾರೆ. ಚರ್ಚೆ ಪ್ರಾರಂಭ ಆಗತ್ತೆ. ಒಂದು ಕಾಂಪಿಟೇಷನ್ ಅಂದಮೇಲೆ ಅಲ್ಲಿ ಒಬ್ಬರು ಜಡ್ಜ್ ಇರಲೇಬೇಕು ಅಲ್ವಾ. ಹಾಗಾಗಿ ಈ ಚರ್ಚೆಯ ಫಲಿತಾಂಶವನ್ನು ನಿರ್ಧಾರ ಮಾಡೋದಕ್ಕೆ ಎಲ್ಲರೂ ಸೇರಿ ವೇದಗಳ ತಾಯಿಯಾದಂಥ ಸರಸ್ವತಿ ದೇವಿಯನ್ನು ನ್ಯಾಯಾಧೀಶೆಯನ್ನಾಗಿ ನೇಮಿಸ್ತಾರೆ ಮತ್ತು ಅಂತಿಮವಾಗಿ ದೊಡ್ಡ ಚರ್ಚೆ ಪ್ರಾರಂಭ ಆಗ್ಬಿಡುತ್ತೆ. ಸನತ್ ಕುಮಾರರು ಹಲವು ವೈದಿಕ ಶ್ಲೋಕಗಳನ್ನು ಹೇಳ್ತಾರೆ. ಮಹಾಯೋಗಿ ಶಿವ ಕೂಡ ಆರಂಭಿಕ 3 ವೇದಗಳ ತರ್ಕಬದ್ಧ ವಾದಗಳನ್ನು ನೀಡೋ ಮೂಲಕ ಪ್ರತಿಯೊಂದನ್ನು ಕೂಡ ಅವರು ವಿವರಿಸ್ತಾ, ಅದರ ಅರ್ಥಗಳು ಅದರ ಎಲ್ಲನೂ ಕೂಡ ವಿವರಿಸ್ತಾ ಹೋಗ್ತಾರೆ. ಅಂದರೆ 3 ವೇದಗಳಿಗಿಂತ 4ನೇ ವೇದ ಜನಸಾಮಾನ್ಯರು ಕೂಡ ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಸುಲಭವಾದ ಮಾರ್ಗಗಳು ಅನ್ನೋದನ್ನು ತುಂಬಾ ಚೆನ್ನಾಗಿ ಅವರು ಅದನ್ನು ವಿವರಿಸ್ತಾ ಹೋಗ್ತಾರೆ. ಇದನ್ನು ಕೇಳಿದಂಥ ಸನತ್ ಕುಮಾರರು ಚರ್ಚೆಯಲ್ಲಿ ಸೋತೋಗ್ಬಿಡ್ತಾರೆ. ಆಗ ಸರಸ್ವತಿ ದೇವಿ ಶಿವನನ್ನು ವಿಜೇತ ಅಂತ ಘೋಷಿಸ್ತಾರೆ. ಬ್ರಹ್ಮನು ಈಗಾಗಲೇ 3 ವೇದಗಳನ್ನು ಸೃಷ್ಟಿಸಿದಾಗ 4ನೇ ವೇದ ಹೇಗೆ ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಮತ್ತು ಋಷಿ ಅಥರ್ವನಿಗೆ ಅಂಥ ಅಪಾರ ಜ್ಞಾನ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಶಿವ ಅವರಿಗೆಲ್ರಿಗೂ ಹಯಗ್ರೀವನ ಈ ಕಥೆಯನ್ನು ಹೇಳ್ತಾರೆ. ಹಯಗ್ರೀವ ಒಬ್ಬ ರಾಕ್ಷಸ. ಅವನು ಬ್ರಹ್ಮನ ಹತ್ರ ಇದ್ದಂಥ 3 ವೇದಗಳನ್ನು ಕದ್ದು ಅದನ್ನು ಎಲ್ಲಿ ಬಚ್ಚಿಟ್ರೂ ದೇವತೆಗಳು ಅದನ್ನು ಹುಡುಕಬಹುದು ಅನ್ನೋ ಕಾರಣಕ್ಕೆ ಅದನ್ನು ತನ್ನಲ್ಲೇ ಬಚ್ಚಿಟ್ಕೋಬೇಕು ಅಂತ ಹೇಳಿ ಅದನ್ನು ನುಂಗುಬಿಡ್ತಾನೆ. ವೇದಗಳನ್ನು ನುಂಗಿದ್ರಿಂದ ಇಡೀ ಸೃಷ್ಟಿಗೆ ಜ್ಞಾನನೇ ಇರೋದಿಲ್ಲ. ಆಗ ದೇವಾನು ದೇವತೆಗಳೆಲ್ಲರೂ ಕೂಡ ವಿಷ್ಣುವಿನ ಹತ್ರ ಮೊರೆ ಹೋಗ್ತಾರೆ, ಈ ಒಂದು ಹಯಗ್ರೀವನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ. ಆದರೆ ಹಯಗ್ರೀವನಿಗೆ ಒಂದು ವರ ಇರುತ್ತೆ, ಇನ್ನೊಬ್ಬ ಹಯಗ್ರೀವನಿಂದನೇ ತನ್ನನ್ನು ಸಂಹಾರ ಮಾಡಬೇಕು, ತನ್ನ ನಾಶ ಆಗಬೇಕು ಅನ್ನುವಂಥ ವರವನ್ನು ಪಡ್ಕೊಂಡಿರ್ತಾನೆ. ಆಗ ವಿಷ್ಣು ಹಯಗ್ರೀವನ ಅವತಾರವನ್ನು ಪಡೆದು
ರಾಕ್ಷಸ ಹಯಗ್ರೀವನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಅವರು ಒಂದೊಂದು ಏಟನ್ನು ಕೊಟ್ಟಾಗ ಹಯಗ್ರೀವನ ಬಾಯಿಯಿಂದ ಒಂದೊಂದೇ ವೇದಗಳು ಹೊರಗಡೆ ಬರ್ತಾ ಇರುತ್ತೆ. ಒಂದೊಂದೇ ವೇದವನ್ನು ಅವನು ಉಗುಳ್ತಾ ಇರ್ತಾನೆ. 3 ವೇದಗಳನ್ನು ಉಗುಳಿದ ನಂತರ ಪ್ರಾಣವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಶಿವನ ಮೊರೆ ಹೋಗ್ತಾನೆ. ಶಿವನನ್ನು ಬೇಡ್ಕೊಂಡು ನನಗೆ ಜೀವದಾನ ಮಾಡಿ, ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ತಾನೆ. ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ವಿಷ್ಣುವಿನಿಂದ ನಿನ್ನನ್ನು ರಕ್ಷಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶಿವ ಹೇಳ್ತಾರೆ. ಆದರೆ ವಿಷ್ಣುವಿನ ಕೈಯಲ್ಲಿ ಅವನು ಮರಣ ಹೊಂದಿದ ನಂತರ ತನ್ನ ಮುಂದಿನ ಜನ್ಮದವರೆಗೆ 4ನೇ ವೇದದ ಜ್ಞಾನವನ್ನು ತನ್ನಲ್ಲೇ ಉಳಿಸ್ಕೊಳ್ಬಹುದು ಅನ್ನುವಂಥ ವರವನ್ನು ಕೊಡ್ತಾರೆ. ಹಾಗಾಗಿ ಹಯಗ್ರೀವನ ಸಂಹಾರ ಆಗತ್ತೆ. ಮುಂದಿನ ಜನ್ಮದಲ್ಲಿ ಅಥರ್ವ ಋಷಿಯಾಗಿ ಜನ್ಮವನ್ನು ಪಡ್ಕೊಳ್ತಾರೆ. ಹಾಗಾಗಿನೇ ಅಥರ್ವ ಬೇರೆ ಯಾರೂ ಅಲ್ಲ, ರಾಕ್ಷಸ ಹಯಗ್ರೀವ ಪುನರ್ಜನ್ಮ. ಹಾಗಾಗಿನೇ 4ನೇ ವೇದವನ್ನು ರಚನೆ ಮಾಡುವಂಥ ಶಕ್ತಿ ಜ್ಞಾನ ಅವನಲ್ಲಿದೆ ಅಂತ ಹೇಳ್ತಾರೆ. ಬ್ರಹ್ಮನಿಗೆ 4 ತಲೆಗಳಿವೆ. ಹಾಗಾಗಿ 4 ವೇದಗಳು ಇರಲೇಬೇಕು. ಮತ್ತು ಆ ವೇದದ ಜ್ಞಾನ ಸಾಮಾನ್ಯ ಮನುಷ್ಯರಿಗೂ ಕೂಡ ಕಲಿಯೋದಕ್ಕೆ ಸುಲಭ ಆಗಬೇಕು ಅಂತ ಹೇಳ್ತಾರೆ. ಆಗ ಸನತ್ ಕುಮಾರರು ಶಿವನನ್ನು ಅವನ ಮಹಿಮೆಯನ್ನು ಸ್ತುತಿಸುತ್ತಾ ದಕ್ಷಿಣಕ್ಕೆ ಮುಖ ಮಾಡಿ ಕೂರಿಸಿದ್ದಕ್ಕಾಗಿ ಅವರ ಹತ್ರ ಕ್ಷಮೆಯನ್ನು ಕೇಳ್ತಾರೆ. ಹಾಗೆ ಅವರನ್ನು ದಕ್ಷಿಣಾಮೂರ್ತಿ ಅಂತ ಹೇಳಿ ಪ್ರತಿಪಾದಿಸ್ತಾರೆ. ದಕ್ಷಿಣ ದಿಕ್ಕಿನ ಮಹತ್ವ ಕೂಡ ಈಗ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಕ್ಷಿಣಕ್ಕೆ ಯಮ ಅಧಿಪತಿ ಅಂತ ಹೇಳಿ ದಕ್ಷಿಣ ದಿಕ್ಕನ್ನು ಭಯ ಪಡೋದೇ ಜಾಸ್ತಿ. ಅದನ್ನು ನೋಡಿದಾಗ ಭಯ ಪಡೋದೇ ಜಾಸ್ತಿ. ಕೆಲವರು ಮನೆ, ಸೈಟು ಈ ಥರದನ್ನೆಲ್ಲ ತಗೊಳ್ಳುವಾಗ ದಕ್ಷಿಣಕ್ಕೆ ರಸ್ತೆ ಇದ್ದರೆ ಆ ಕಡೆ ತಗೊಳ್ಳೋದೇ ಇಲ್ಲ, ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಅದು ತುಂಬ ಅದೃಷ್ಟ ತರುತ್ತೆ ಅನ್ನೋದಕ್ಕೆ ನಾವು ಈ ಕಥೆಯಲ್ಲಿ ಅರ್ಥ ಮಾಡ್ಕೋಬೋದು. ಅಲ್ಲದೆ ಶಿವನ ಇನ್ನೊಂದು ಅವತಾರವಾದ ದಕ್ಷಿಣಾಮೂರ್ತಿ ಕೂಡ ನಾವು ಮನೆಯಲ್ಲಿ ಈ ಗುರುಗಳ ಫೋಟೋನ ಇಟ್ಕೊಳ್ಳೋದ್ರಿಂದ ನಾವು ಯಾವುದೇ ಮಂತ್ರ ಸ್ತೋತ್ರಗಳನ್ನು ಓದುವಾಗ, ಈಗ ಮೊದಲನೇ ಸಲ ನಾವು ಪ್ರಾರಂಭ ಮಾಡ್ತೀವಿ ಅಂದರೆ ಗುರುಗಳ ಮುಖಾಂತರ ನಾವು ಅದನ್ನು ಪಡ್ಕೊಂಡು ನಾವು ಓದಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನೇಲಿ ನಾವು ದಕ್ಷಿಣಾಮೂರ್ತಿಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಾವು ಯಾವುದೇ ಮಂತ್ರ ಸ್ತೋತ್ರಗಳನ್ನು ಅವರನ್ನು ಗುರುವಾಗಿ ಸ್ವೀಕರಿಸಿ ನಾವು ಮನೆಯಲ್ಲೇ ಉಚ್ಚಾರಣೆ ಮಾಡ್ಬೋದು. ಯಾವುದೇ ದೋಷ ಕೂಡ ಬರೋದಿಲ್ಲ. ಇನ್ನೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ವೃಷಭ ಅಂದರೆ ಗೂಳಿ, ನಿಮಗೆಲ್ಲ ಗೊತ್ತಿರುತ್ತೆ. ಸಾಕ್ಷಾತ್ ಪರಶಿವನನ್ನು ನಾನು ಹೊತ್ಕೊಂಡು ತಿರುಗಾಡ್ತೀನಿ ಅಂದರೆ ನಾನು ಶಿವನಿಗಿಂತ ಶಕ್ತಿವಂತ ಅಂಥೇಳಿ ತುಂಬ ಅಹಂಕಾರ ಪಡ್ತಾ ಇರ್ತಾರೆ. ಆಗ ಶಿವ ಇದನ್ನು ಗಮನಿಸಿ ಒಂದಿನ ಏನು ಮಾಡ್ತಾರೆ, ತನ್ನ ಒಂದೇ ಒಂದು ಎಳೆ ಕೂದಲನ್ನು ತೆಗೆದು ಆ ವೃಷಭನ ಬೆನ್ನಿನ ಮೇಲೆ ಇಡ್ತಾರೆ. ಆಗ ಅದು ಎಷ್ಟು ಭಾರ ಆಗುತ್ತೆ ಅಂದರೆ ವೃಷಭನಿಗೆ ಆ ಕೂದಲನ್ನು ಹೊತ್ಕೊಂಡು ಒಂದೇ ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಕ್ಕಾಗಲ್ಲ. ಆಗ ಅರ್ಥ ಆಗುತ್ತೆ ತಾನು ಎಂಥ ತಪ್ಪು ಮಾಡಿದ್ದೆ, ತಾನು ಎಂಥ ಅಜ್ಞಾನಿ ಅನ್ನೋದು ಅರ್ಥ ಆಗಿ ತುಂಬ ದುಃಖ ಪಡ್ತಾರೆ. ಆಗ ಶಿವ ಗುರುವಿನ ರೂಪದಲ್ಲಿ ವೃಷಭನಿಗೆ ಜ್ಞಾನೋದಯವನ್ನು ನೀಡಿ ಅವನ ಅಹಂಕಾರವನ್ನು ತೊಲಗಿಸ್ತಾರೆ. ಆನಂತರ ನೀನು ಕಾವೇರಿ ನದಿಯಲ್ಲಿ ಸೇರ್ಕೋ ಅಂತ ಹೇಳ್ತಾರೆ. ಅಂದಿನಿಂದ ಕಾವೇರಿ ನದಿಗೆ ವೃಷಭ ತೀರ್ಥ ಅನ್ನೋ ಇನ್ನೊಂದು ಹೆಸರು ಕೂಡ ಬಂತು. ಎಲ್ಲ ಗೋತ್ರಗಳಿಗೂ ಆದಿಗುರು ಇವರೇನೆ. ಜಗತ್ತಿನ ಮೊದಲ ಗುರು ಅಂದರೆ ಅದು ಶ್ರೀ ದಕ್ಷಿಣಾಮೂರ್ತಿಗಳು. ಸ್ನೇಹಿತರೆ, ಗುರು ದಕ್ಷಿಣಾಮೂರ್ತಿಗಳ ಬಗ್ಗೆ ಚಿಕ್ಕದಾಗಿ ಒಂದು ಕಥೆನ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನು ಮನೆಯಲ್ಲಿ ಈ ಫೋಟೋನ ಇಟ್ಕೋಬೋದಾ, ಇಟ್ಕೋಬಾರ್ದಾ, ಇಟ್ಕೊಂಡ್ರೆ ಯಾವ ನಿಯಮಗಳನ್ನ ಪಾಲಿಸಬೇಕು, ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ದಿನ ಮಾಡಬೇಕು, ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ, ಸರಳವಾದಂಥ ವಿಧಾನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?